ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ದಿನ್ನೂರು ಗ್ರಾಮದ ರೈತ ಮುನಿನಾರಾಯಣ ಸ್ವಾಮಿ ಅವರಿಗೆ ಸೇರಿದ ರೆಡ್ ಗ್ಲೋಬ್ ದ್ರಾಕ್ಷಿ ತೋಟದ ಪಕ್ಕದ ತೋಟದವರು ಭೂ ವಿವಾದದ ಹಿನ್ನೆಲೆಯಲ್ಲಿ ರಾಮಚಂದ್ರಪ್ಪ ರಾಜಣ್ಣ ಎಂಬುವವರ ಸೌದೆ ರಾಶಿ ಹಾಕಿ ಬೆಂಕಿ ಹಚ್ಚಿರುವ ಕಾರಣ ಲಕ್ಷಾಂತರ ರೂಪಾಯಿ ಮೌಲ್ಯದ ದ್ರಾಕ್ಷಿ ಗಿಡಗಳು ಸುಟ್ಟು ಹೋಗಿವೆ ಎಂದು ದಿನ್ನೂರು ಗ್ರಾಮದ ರೈತ ಮುನಿನಾರಾಯಣ ಸ್ವಾಮಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಒಣಗಿರುವ ಸೌದೆಗಳಿಗೆ ರಾತ್ರಿ ವೇಳೆ ಬೆಂಕಿ ಹಚ್ಚಿರುವುದರಿಂದ ಗೊತ್ತಾಗಲಿಲ್ಲ. ತೋಟಗಳು ಊರಿನಿಂದ ಸ್ವಲ್ಪ ದೂರದಲ್ಲಿದ್ದು ಬೆಂಕಿ ಹಚ್ಚಿರುವ ಪರಿಣಾಮ ಪಕ್ಕದಲ್ಲೇ ಇದ್ದ 10ಕ್ಕೂ ಹೆಚ್ಚು ದ್ರಾಕ್ಷಿ ಗಿಡಗಳು ಸುಟ್ಟು ಹೋಗಿವೆ. ಬೆಳಿಗ್ಗೆ ಬಂದು ನೋಡಿದಾಗ ಬೆಂಕಿ ಉರಿಯುತ್ತಿತ್ತು. ತಕ್ಷಣ ಬೆಂಕಿ ನಂದಿಸಿದೆವು. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗುವುದನ್ನು ತಪ್ಪಿಸಿದೆವು. ಒಂದೊಂದು ಗಿಡಕ್ಕೆ ಸುಮಾರು 10,000ಕ್ಕೂ ಹೆಚ್ಚು ಬಂಡವಾಳ ಹೂಡಿಕೆ ಮಾಡಿದ್ದೇವೆ. 12 ವರ್ಷಗಳಿಂದ ತುಂಬಾ ಕಷ್ಟಪಟ್ಟು ಬೆಳೆ ಉಳಿಸಿಕೊಂಡು ಬಂದಿದ್ದೇವೆ ಎಂದು ರೈತ ಅಳಲು ತೋಡಿಕೊಂಡಿದ್ದಾರೆ. 2 ವರ್ಷಗಳ ಹಿಂದೆ ದ್ರಾಕ್ಷಿ ತೋಟದಲ್ಲಿ ಬೆಳೆದಿದ್ದ ದ್ರಾಕ್ಷಿ ಗೊಂಚಲುಗಳನ್ನು ಕಿತ್ತು ಹಾಕಿದ್ದರು. ತೋಟಗಾರಿಕೆ ಬೆಳೆಗಳಿಗೆ ಕಳೆನಾಶಕ ಸಿಂಪಡಣೆ ಮಾಡಿ ಬೆಳೆ ನಾಶ ಮಾಡಿದ್ದರು. ನಾವು ಕೇಳಿದ್ದಕ್ಕೆ ತೋಟದಲ್ಲಿನ ಗಿಡಗಳನ್ನು ಕತ್ತರಿಸಿ ಹಾಕುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ಈಗ ಸುಟ್ಟು ಹೋಗಿರುವ ಗಿಡಗಳಿಂದಾಗಿ ಸುಮಾರು 1.5 ಲಕ್ಷ ರೂಪಾಯಿ ನಷ್ಟವಾಗಿದೆ. ಬೆಳೆ ನಾಶ ಮಾಡಿದವರ ವಿರುದ್ಧ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ ಚನ್ನರಾಯಪಟ್ಟಣ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದು ತಿಳಿಸಿದರು. ಸರ್, ಇದು 2ನೇ ಬಾರಿ ಈ ಥರ ಬೆಂಕಿ ಇಟ್ಟಿರೋದು. ಹಿಂದೆ ಒಂದ್ಸರಿ ಸುಮಾರು 700 kg ಆಗೋಷ್ಟು ದ್ರಾಕ್ಷಿ ಎಲ್ಲ ನಷ್ಟ ಆಗೈತೆ ಇದೇ ಥರ ಬೆಂಕಿ ಇಟ್ಬಿಟ್ಟು. ಈಗ ಕೇಳಿ ಬೆಂಕಿ ಇಟ್ಟವ್ರೆ. ನಾವು ಕೇಳಿದ್ರೆ ನಾವು ಇಕ್ಕೋದೆ ಗಿಡ ಕೂಡ ಕೀಳ್ತೀವಿ, ನಾವು ಮರ್ಡರ್ ಮಾಡ್ತೀವಿ ಅಂತೆಲ್ಲ ಬೆದರಿಕೆ ಆಗ್ತಾವ್ರೆ. ಈಗ ಇದು ಈ ಥರ ಆಗಿದೆ. ಈಗ ಅದೇನು ಇವತ್ತು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ನಮ್ಗೆ ಏನು ರಕ್ಷಣೆ ನ್ಯಾಯ ಕೊಡ್ತಾರೋ ಕೊಡಲಿ ಸರ್ಕಾರದ್ದು ಪೊಲೀಸ್ ಸ್ಟೇಷನ್. ನಮ್ಗೆ ಇವಾಗ ಅನ್ಯಾಯ ಆಗಿದೆ. ಇದು 2ನೇ ಬಾರಿ. ಬಾರಿಗೂ ನಾವು ಈ ಥರ ನೋವು ಅನುಭವಿಸೋಕೆ ರೆಡಿ ಇಲ್ಲ. ನಮ್ಮದು ದ್ರಾಕ್ಷಿ ರೆಡ್ ಗ್ಲೋಬ್. ಇವಾಗ ಸುಮಾರು ಇಲ್ಲಿ ಇವಾಗ ನೀವು ಮೀಡಿಯಂ ಮುಂದೆ ಒಂದು 10 ಗಿಡ ನಷ್ಟ ಆಗಿದೆ. ಹೋದ ಸರಿ 700 kg ದ್ರಾಕ್ಷಿ ಅಂತಂದರೆ ಇವತ್ತು 150 ರೂಪಾಯಿ ಬೆಲೆ ಅಂತಂದರೆ ಎಷ್ಟು ಯಾವ ಮಟ್ಟಕ್ಕೆ ಆಗ್ಬೋದು? ಅವತ್ತು ರಾಜಿ ಸಂಧಾನ ಮಾಡಿ ಎಲ್ಲ ಇದು ಮಾಡಿದರು. ಇವತ್ತು ನಾವು ರಾಜಿ ಸಂಧಾನ ನಮ್ಗೆ ಬೇಡ, ನಾವು ಕಾನೂನು ಏನಿದ್ರೆ ಅದಾಗಲಿ ಅಂತ ನಾವು ಇದು ಮಾಡ್ತಾಯಿದ್ವಿ, ಹೋರಾಟ ಮಾಡ್ತಾಯಿದ್ವಿ. ರಾಮಚಂದ್ರಪ್ಪನು ಮತ್ತು ಮಗ ರಾಜಣ್ಣ ಅಂತ. ಎಂ ಮುನಿನಾರಾಯಣ, CTV ನ್ಯೂಸ್, ವಿಜಯಪುರ.